ನಮ್ಮ ದೃಷ್ಟಿ ಎಲ್ಲಿರುತ್ತೋ ನಮ್ಮ ಸೃಷ್ಟಿ ಹಾಗೆ ಇರುತ್ತೆ. ನಿಮ್ಮ ದೃಷ್ಟಿ ಸಾಧನೆ ಮೇಲೆ ಇದ್ರೆ ಅದ್ಭುತವಾಗಿ ಇದೆಲ್ಲ ಸರಿಯಾಗುತ್ತೆ. ನಿಮ್ಮ ದೃಷ್ಟಿ ಇನ್ನೊಂದು ಕಡೆ ಇದ್ರೆ ಅದು ಸೃಷ್ಟಿ ಆಗುತ್ತೆ. ಯಾಕಂದ್ರೆ ನಮ್ಮ ದೃಷ್ಟಿ ಹೇಗಿರುತ್ತೋ ನಮ್ಮ ಸೃಷ್ಟಿ ಹಾಗಿರುತ್ತೆ. ಸೊ ಈಗ ನಾವು ಒಂದು ನೋಡ್ತಾ ಇದೀವಿ, ನಾನ್ ನಿಮ್ಮನ್ನ ನೋಡ್ತಾ ಇದ್ದೀನಿ ಈಗ. ಹಾಗಾಗಿ ನನಗೆ ನೀವು ಕಾಣ್ತಾ ಇದ್ರಿ. ಸಪೋಸ್ ನಾನ್ ನೋಡ್ತಾ ಇಲ್ಲ, ಇವಾಗ ಕ್ಲಾಸ್ ಇದ್ರು ನಾನು ಎಲ್ಲೋ ನೋಡ್ತಾ ಇದ್ದೆ. ಸೊ ನನಗೆ ನೀವು ಕಾಣೋದಿಲ್ಲ ಅಲ್ವಾ? ಸೊ ನನ್ನ ದೃಷ್ಟಿ ನನ್ನ ದೃಷ್ಟಿ ಯಾವ ಕಡೆ ಇರುತ್ತೋ ಅದೇ ನನಗೆ ಕಾಣುತ್ತೆ. ಅದೇ ತರ ನಮ್ಮ ದೃಷ್ಟಿ ಎಲ್ಲಿ ಇರುತ್ತೋ, ಯಾವ ಕಡೆ ಇರುತ್ತೋ, ಯಾವುದರ ಮೇಲೆ ಇರುತ್ತೋ ಅದೇನ ಸೃಷ್ಟಿ ಅಲ್ಲೇ ಇರುತ್ತೆ. ನಮ್ಮ ಶಕ್ತಿ ಅಲ್ಲೇ ಹೋಗುತ್ತೆ. ಸಪೋಸ್ ಕರೋನಾ ಸಮಯದಲ್ಲಿ ಎಲ್ಲರಿಗೂ ಕರೋನಾ ಬರ್ತಾ ಇದ್ರೆ, ಅಮ್ಮೋ ನನ್ಗೂನು ಕರೋನಾ ಬಂದ್ಬಿಡುತ್ತೇನೋ ಅಂತ ನಾವು ಅನ್ಕೊಂಡ್ರೆ ನಮ್ಮ ದೃಷ್ಟಿ ಯಾವ ಕಡೆ ಇದೆ? ಕರೋನಾ ಮೇಲೆ ಇದೆ. ಕರೋನಾ ನನಗೆ ಬಂದ್ಬಿಡುತ್ತೇನೋ ಅನ್ನೋ ಕಡೆ ನನ್ನ ದೃಷ್ಟಿ ಇದೆ. ಆಗ ಖಂಡಿತ ನನಗೆ ಕರೋನಾ ಬರುತ್ತೆ. ಯಾಕಂದ್ರೆ ನನ್ನ ದೃಷ್ಟಿ ಆ ಕಡೆ ಇದೆ, ಆ ಕರೋನಾ ಮೇಲೆ ಇದೆ. ಆ ಕರೋನಾ ಬಂದ್ಬಿಡುತ್ತೇನೋ ಅನ್ನೋ ಭಯ ಇದೆ ನನಗೆ. ಹಾಗಾಗಿ ಖಂಡಿತ ಬರುತ್ತೆ. ಯಾಕಂದ್ರೆ ನಮ್ಮ ದೃಷ್ಟಿ ಎಲ್ಲಿರುತ್ತೋ ನಮ್ಮ ಶಕ್ತಿ ಎಲ್ಲ ಆ ಕಡೆ ಹೋಗುತ್ತೆ. ಸೊ ಈಗ ನಿಮ್ಮ ದೃಷ್ಟಿ ನಿಮ್ಮ ಮಕ್ಕಳ ಮೇಲೆ ಇದೆ. ಅವ್ರನ್ನ ಚೆನ್ನಾಗಿ ನಾನು ಬೆಳೆಸ್ಬೇಕು ಅಂತ. ಖಂಡಿತ ಅವ್ರು ಚೆನ್ನಾಗಿ ಬೆಳೀತಾರೆ. ಇಲ್ಲ, ನನ್ನ ಮಕ್ಳು ಏನಾಗ್ಬಿಡ್ತಾರೋ, ದೊಡ್ಡವರಾದ್ರೆ ಅವ್ರಿಗೆ ಏನಾದ್ರು ಕೆಟ್ಟ ಹವ್ಯಾಸಗಳು ಬಂದ್ಬಿಡುತ್ತೇನೋ, ಅಥವಾ ಯಾರಾದ್ರೂ ಎತ್ಕೊಂಡು ಹೋಗ್ಬಿಡ್ತಾರೇನೋ. ಎಲ್ಲಿ ನಮ್ಮ ದೃಷ್ಟಿ ಇರುತ್ತೋ ಸೃಷ್ಟಿ ಅಲ್ಲೇ ಅದೇ ನಡೆಯುತ್ತೆ. ಆ ತರನ ನಡೆಯುತ್ತೆ. ಅದಕ್ಕೆ ಕರೋನಾ ಸಮಯದಲ್ಲಿ ಯಾರ್ಯಾರಿಗೆ ಭಯ ಇದೆಯೋ ಅವರೆಲ್ಲರಿಗೂ ಕರೋನಾ ಬಂದ್ಬಿಟ್ಟಿದೆ. ಯಾಕಂದ್ರೆ ಅವರ ದೃಷ್ಟಿ ಆ ಕಡೆ ಇದೆ. ಭಯ ಇಲ್ದೇ ಇರೋರ್ಗೆ, ಮನೆಯಲ್ಲಿ 10 ಜನರಿಗೂ ಕರೋನಾ ಬಂದಿರೋ ಮನೆಯಲ್ಲಿ ಕೂಡ ಅವರ ಸೇವೆಗಳನ್ನು ಮಾಡ್ತಾ ಇದ್ರು. ಅಪ್ಪ ನನಗೇನು ಬರಲ್ಲ ಅಂತ ಆ ದೃಷ್ಟಿ ಇದ್ದವ್ರಿಗೆ ಕರೋನಾನೇ ಬಂದಿಲ್ಲ. ಅವ್ರ ಪಕ್ಕದಲ್ಲೇ ಇದ್ರು, ಅವ್ರಿಗೆ ಎಲ್ಲಾ ಸೇವೆಗಳು ಮಾಡ್ತಾ ಇದ್ರು. ಸ್ನಾನ ಮಾಡಿಸ್ತಾ ಇದ್ರು, ಊಟ ಕೊಡ್ತಾ ಇದ್ರು, ಅವ್ರಿಗೆ ಸೇವೆ ಮಾಡ್ತಾ ಇದ್ರು. ಏನ್ ಮಾಡ್ತಾ ಇದ್ರು ಅವ್ರಿಗೆ ಬಂದಿಲ್ಲ. ಯಾಕಂದ್ರೆ ಅವರ ದೃಷ್ಟಿ ಎಲ್ಲಿದೆ? ನನಗೇನೂ ಆಗಲ್ಲ, ನಾನು ಚೆನ್ನಾಗಿ ಇವರನ್ನೆಲ್ಲ ನೋಡ್ಕೊಂತೀನಿ. ಅವರ ದೃಷ್ಟಿ ಆ ಕಡೆ ಇದೆ. ಖಂಡಿತ ಅದೇ ಸೃಷ್ಟಿ ಆಗಿದೆ. ಸೊ ನಮ್ಮ ದೃಷ್ಟಿ ಅಂತೆ ಸೃಷ್ಟಿ ಮಾಸ್ಟರ್ಸ್. ನಮ್ಮ ದೃಷ್ಟಿ ಎಲ್ಲಿರುತ್ತೋ ಅದೇ ಸೃಷ್ಟಿ ಆಗುತ್ತೆ. ಒಂದ್ಸತಿ ನಾವು ಪತ್ರಿಜಿ ಅವರ ಜೊತೆ ಒಂದು ಮೂವಿ ನೋಡೋದಕ್ಕೆ ಹೋಗಿದ್ದೀವಿ. ನನಗೆ ನೆನಪಿಲ್ಲ, ತುಂಬಾ ವರ್ಷಗಳ ಹಿಂದೆ ಅದು ಯಾವ ಮೂವಿ ಅಂತ. ಅದು ನೋಡಿ ಬಂದಾಗ ಒಬ್ಬ ಮಾಸ್ಟರ್ ಹೇಳಿದ್ದಾರೆ, ಸರ್ ತಲೆ ನೋವು ಬಂದ್ಬಿಟ್ಟಿದೆ, ಏನ್ ಮೂವಿ ಇದು, ಚೆನ್ನಾಗೇ ಇಲ್ಲ ಅಂದ್ರು. ಆಗ ಪತ್ರಿಜಿ ಕಾಮಾಗಿ ನೋಡ್ತಾ ಇದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಹೇಳಿದ್ರು, ಇಲ್ಲಿವರೆಗೂ ನಾನು ಸಾವಿರಾರು ಮೂವೀಸ್ ನೋಡಿದ್ದೀನಿ, ನನಗೆ ಒಂದು ಮೂವಿ ಕೂಡ ನನಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಕ್ಕಿಲ್ಲ. ನನಗೆ ಎಲ್ಲಾ ಮೂವೀಸು ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ಯಾಕೆ? ಅವರ ದೃಷ್ಟಿ ಪ್ರತಿಯೊಂದರಲ್ಲಿ ಅವರು ಅದ್ಭುತವಾಗಿ ಕಲಿಯುವಂಥದ್ದು, ಒಳ್ಳೊಳ್ಳೆ ವಿಷಯಗಳನ್ನ ಮಾತ್ರ ನೋಡ್ತಾರೆ. ಅವರ ದೃಷ್ಟಿ ಅಲ್ಲಿ ಮಾತ್ರ ಇರುತ್ತೆ. ವಾವ್, ಎಷ್ಟು ಅದ್ಭುತವಾಗಿ ಮೂವಿ ಚೆನ್ನಾಗಿಲ್ಲ, ಕತೆ ಚೆನ್ನಾಗಿಲ್ಲ, ಹೀರೋ ಹೀರೋಯಿನ್ಸ್ ಚೆನ್ನಾಗಿದ್ರೆ ಹೀರೋ ಹೀರೋಯಿನ್ಸ್ ನ ನೋಡ್ಬೋದು. ಅವ್ರ ಹಾವ ಭಾವಗಳು ಹೇಗಿದೆ, ಎಕ್ಸ್ಪ್ರೆಷನ್ಸ್ ಹೇಗೆ ಕೊಡ್ತಾ ಇದ್ದಾರೆ. ಅಥವಾ ಅವರು ಚೆನ್ನಾಗಿಲ್ಲ, ವಾವ್ ಆ ಪಿಕ್ಚರೈಸೇಷನ್ ಹೇಗೆ ಮಾಡಿದ್ದಾರೆ, ವಾವ್ ಎಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ರಲ್ವಾ. ಆ ಗಿಡಗಳು, ಹಕ್ಕಿಗಳು, ಪ್ರಾಣಿಗಳನ್ನ ಎಷ್ಟು ಅದ್ಭುತವಾಗಿ ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ, ಎಷ್ಟು ಅದ್ಭುತವಾಗಿ ಪಿಕ್ಚರೈಸ್ ಮಾಡಿದ್ದಾರೆ, ಎಷ್ಟು ಅದ್ಭುತವಾದ ವಿಷಯಗಳನ್ನ ಅವರು ತೋರಿಸಿದ್ದಾರೆ. ಸೊ ನಾವು ಒಂದು ಸಕಾರಾತ್ಮಕ ವಿಷಯಗಳ ಮೇಲೆ ದೃಷ್ಟಿ ನಾವಿಟ್ಟರೆ ಅದು ಮಾತ್ರ ನಾವು ತಗೊಳ್ತೀವಿ. ಈಗ ನೋಡಿದ್ರೆ ನಮ್ಮ ದೃಷ್ಟಿ ಹೇಗಿದೆ? ಪ್ರತಿಯೊಬ್ಬರಲ್ಲಿರುವ ನೆಗೆಟಿವ್ ವಿಷಯಗಳನ್ನ ಮಾತ್ರ ನಾವು ಗಮನಿಸ್ತೀವಿ. ನಮ್ಮ ದೃಷ್ಟಿ ಅಲ್ಲೇ ಇರುತ್ತೆ ಯಾವಾಗ್ಲೂ. ಇವ್ರೇನ್ ತಪ್ಪು ಮಾತಾಡ್ತಾರೆ, ಇವ್ರೇನ್ ತಪ್ಪು ಹೇಳ್ತಾರೆ, ಇದರ ಮೇಲೇನೆ ನಮ್ಮ ದೃಷ್ಟಿ ಇರುತ್ತೆ. ಅದನ್ ಬಿಟ್ಟು ಇವರಲ್ಲಿ ಏನು ನಾನು ಕಲಿಯುವಂತ ವಿಷಯ ಇದೆ, ಇವರಲ್ಲಿ ಏನು ಇವತ್ತು ನಾನು ಕಲಿಬಹುದು, ಇವರಲ್ಲಿ ಏನು ಸಕಾರಾತ್ಮಕ ವಿಷಯವ ನಾನು ತಗೋಬಹುದು, ಈ ದೃಷ್ಟಿ ನಮಗಿದ್ರೆ ಯಾವಾಗಲೂ ನಮ್ಮ
ನಮ್ಮ ಸೃಷ್ಟಿ ಅದ್ಭುತವಾಗಿರುತ್ತೆ. ಒಂದು ಸಕಾರಾತ್ಮಕ ವಿಷಯಗಳನ್ನು ಮಾತ್ರ ನಾವು ಗ್ರಾಸ್ ಮಾಡ್ಕೊಂತೀವಿ, ಅದರ ಕಡೆ ಮಾತ್ರ ನಮ್ಮ ಗಮನ ಇರುತ್ತೆ. ಮಿಕ್ಕಿರೋದು ಏನು ಅನಾವಶ್ಯಕತೆ ಇದೆಯೋ ಅದನ್ನ ನಾವು ತಗೊಳ್ಳೋದಿಲ್ಲ ಮಾಸ್ಟರ್ಸ್. ಮಹಾಭಾರತದಲ್ಲಿ ಒಂದ್ಸತಿ ಏನಾಗತ್ತಂದ್ರೆ, ಯುದ್ಧದ ಸಮಯ ಬಂದಿದೆ, ಮಹಾಭಾರತ ಯುದ್ಧ ನಡೀಬೇಕು. ಒಂದು ಕಡೆ ಪಾಂಡವರು, ಒಂದು ಕಡೆ ಕೌರವರು ಇದ್ದಾರೆ. ಸೊ ಇಬ್ರು ಕೂಡ ಕೃಷ್ಣನ ಹತ್ರ ಹೋಗ್ಬೇಕು. ಕೃಷ್ಣನ ಹತ್ರ ಹೋಗಿ ಅವ್ರಿಗೆ ಏನೇನ್ ಬೇಕೋ ಅದು ಕೇಳ್ಬೇಕು ಅಂತ ಇಬ್ರು ಅನ್ಕೊಂಡು ಇಬ್ರು ಹೋಗ್ತಾರೆ. ಆಗ ಕೃಷ್ಣ ಮಲಗಿರ್ತಾರೆ. ಫಸ್ಟ್ ದುರ್ಯೋಧನ ಬರ್ತಾರೆ. ದುರ್ಯೋಧನ ಬಂದು ಕೃಷ್ಣನ ಅವರ ತಲೆ ಹತ್ರ ಕೂತ್ಕೊಳ್ತಾರೆ. ನಂತರ ತುಂಬಾ ಹೊತ್ತಾದ್ಮೇಲೆ ಅರ್ಜುನ ಬರ್ತಾರೆ. ಅರ್ಜುನ ಬಂದು ಕೃಷ್ಣರ ಪಾದಗಳ ಹತ್ರ ಕೂತ್ಕೊಳ್ತಾರೆ ಅರ್ಜುನ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಕೃಷ್ಣ ಕಣ್ಣು ತೆರೀತಾನೆ. ಆಗ ಫಸ್ಟ್ ಅವರ ದೃಷ್ಟಿ ಎಲ್ಲಿ ಹೋಗುತ್ತೆ? ತಲೆ ಹಿಂದೆ ಕೂತಿರೋ ದುರ್ಯೋಧನ ಕಡೆ ಹೋಗುತ್ತಾ ಅಥವಾ ಕಾಲ ಹತ್ರ ಕೂತ್ಕೊಂಡಿರೋ ಅರ್ಜುನನ ಕಡೆ ಹೋಗುತ್ತಾ? ಸಹಜವಾಗಿ ಅವರ ದೃಷ್ಟಿ ಅರ್ಜುನನ ಕಡೆ ಹೋಗಿದೆ. ಸೊ ಕಣ್ಣು ತೆರೆದ ತಕ್ಷಣ, ಏನು ಅರ್ಜುನ ಈ ಕಡೆ ಬಂದಿದೀಯಾ, ಏನು ಹೇಳು ಅಂತ. ಆಗ ಬೇಗ ದುರ್ಯೋಧನ ಬಂದ್ಬಿಟ್ಟು ಹೇಳ್ತಾನೆ, ನಾನ್ ಮೊದಲ್ ಬಂದಿದ್ದೀನಿ. ಹೌದಾ, ನಾನು ನಿಮ್ಮನ್ನ ನೋಡೇ ಇಲ್ಲ ಅಂತ ಹೇಳ್ತಾರೆ ಕೃಷ್ಣ. ಬಟ್ ನಾನೇ ಮೊದಲ್ ಬಂದಿದ್ದೀನಿ, ಅದಕ್ಕೆ ನನ್ನನ್ನೇ ನೀವು ಮೊದಲ್ ಕೇಳ್ಬೇಕು ಅಂತ ದುರ್ಯೋಧನ ಹೇಳ್ತಾನೆ. ಇಲ್ಲಪ್ಪ, ನೀನ್ ಮೊದಲ್ ಬಂದಿರ್ಬೋದು, ಆದ್ರೆ ನಾನ್ ನಿನ್ನನ್ ನೋಡ್ಲಿಲ್ಲ. ನನ್ಗೆ ನನ್ನ ದೃಷ್ಟಿ ಅರ್ಜುನನ ಮೇಲೇನೆ ಹೋಗಿದೆ. ಹಾಗಾಗಿ ನಾನು ಮೊದಲು ಅರ್ಜುನನ ಜೊತೆನೆ ಮಾತಾಡ್ತೀನಿ, ಅರ್ಜುನನಿಗೆ ಏನ್ ಬೇಕೋ ಅದನ್ನೇ ನಾನು ಫಸ್ಟ್ ಕೇಳ್ತೀನಿ ಅಂತಾರೆ ಕೃಷ್ಣ. ಇವ್ರಿಗೆ ದುರ್ಯೋಧನನಿಗೆ ಗಾಬರಿ ಒಳಗೆ, ಏನು ವರ ಅವ್ರಿಗೆ ಕೊಟ್ಬಿಡ್ತಾರೋ ಅಂತ. ಸೊ ಆಗ ಅರ್ಜುನ ಕೇಳ್ತಾನೆ, ನನ್ನ ಕಡೆ ಈ ಒಂದು ಮಹಾಭಾರತ ಯುದ್ಧದಲ್ಲಿ ನೀವು ನನ್ನ ಜೊತೆ ಇರ್ಬೇಕು, ನಮ್ಮ ಜೊತೆ ಇರ್ಬೇಕು ಅಂತ ಕೃಷ್ಣನನ್ನ ಕೇಳ್ಕೊಳ್ತಾರೆ. ತಥಾಸ್ತು, ಖಂಡಿತ ಅರ್ಜುನ, ನಾನು ನಿನ್ನ ಜೊತೆ ಇರ್ತೀನಿ ಅಂತ. ಆಗ ನೆಕ್ಸ್ಟ್ ದುರ್ಯೋಧನನಿಗೆ ಕೇಳ್ತಾನೆ, ನಿನ್ಗೇನ್ ಬೇಕಪ್ಪ ಅಂತ. ಆಗ ದುರ್ಯೋಧನ ಹೇಳ್ತಾನೆ, ನನಗೆ ನಿನ್ನ ಸೈನ್ಯ ಬೇಕು ಅಂತ ಕೇಳ್ತಾನೆ. ಓಕೆ, ತಗೊಳ್ಳಿ, ನನ್ನ ಸೈನ್ಯ ತಗೊಳ್ಳಿ, ನಾನು ಪಾಂಡವರ ಜೊತೆ ಇರ್ತೀನಿ, ನನ್ನ ಸೈನ್ಯ ಕೌರವರ ಜೊತೆ ಇರುತ್ತೆ ಅಂತ ಹೇಳ್ತಾನೆ. ಒಂದು ಪ್ರಾಮಿಸ್ ಮಾಡ್ತಾನೆ ಕೃಷ್ಣ. ಸೊ ಈಗ ನಾವು ಗಮನಿಸ್ಬೇಕಾಗಿರೋದು ಏನು? ಅವರ ದೃಷ್ಟಿ ಮೊದಲು ಅರ್ಜುನನ ಮೇಲೆ ಬೀಳ್ದಿದೆ. ಸೊ ಹಾಗಾಗಿ ಫಸ್ಟ್ ಅವರು ಅರ್ಜುನನಿಗೆ ಆ ವರ ಪ್ರಾಮಿಸ್ ಕೊಟ್ಟಿದ್ದಾರೆ. ಸೊ ಇಡೀ ಮಹಾಭಾರತ ಯುದ್ಧದಲ್ಲಿ ಕೃಷ್ಣರು ಅರ್ಜುನರ ಜೊತೆ ಅಂದ್ರೆ ಪಾಂಡವರ ಜೊತೆ ಇದ್ರು, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಅವ್ರು ಯುದ್ಧ ಮಾಡದೇ ಇದ್ರು, ಆ ಒಂದು ಯೋಗೀಶ್ವರರ ಸಪೋರ್ಟ್ ಇರೋದೇ ದೊಡ್ಡ ವಿಷಯ. ಯಾವ ಸಮಯದಲ್ಲಿ ಯಾವ ಒಂದು ಡೆಸಿಷನ್ ತಗೋಬೇಕು, ಯಾವ ತರ ಇರ್ಬೇಕು, ಪ್ರತಿಯೊಂದು ಅವರ ಕಡೆ ಇದ್ದು ನಡೆಸಿದ್ದಾರೆ ಮಹಾಭಾರತ ಯುದ್ಧ. ಆದ್ರೆ ಕೌರವರ ಕಡೆ ಅವರ ಎಷ್ಟೋ ಸೈನ್ಯ ಮಾತ್ರ ಇತ್ತು. ಫೈನಲಿ ಆ ಸತ್ಯನೇ ಗೆಲ್ಲಿದೆ. ಸೊ ನಮ್ಮ ದೃಷ್ಟಿ ಯಾವ ಕಡೆ ಇರುತ್ತೋ ಸೃಷ್ಟಿ ಆ ಕಡೆನೆ ನಡೆಯುತ್ತೆ ಮಾಸ್ಟರ್ಸ್. ಪತ್ರಿಜಿಯವರ ದೃಷ್ಟಿ ಪ್ರತಿಯೊಬ್ಬರಿಗೂ ಧ್ಯಾನ ತಲುಪಬೇಕು, ಪ್ರತಿಯೊಬ್ಬರು ಸಸ್ಯಾಹಾರಿ ಆಗ್ಬೇಕು. ಮೊದಲು ಧ್ಯಾನ ಯಾವಾಗ ಮಾಡ್ತಾರೋ ಅವರಲ್ಲಿರುವ ಮಾನವೀಯತೆ ಅನ್ನೋದು ಹೆಚ್ಚಾಗುತ್ತೆ, ಬೆಳೀತಾ ಬರುತ್ತೆ. ಆಗ ಪ್ರತಿಯೊಂದು ಈ ಪ್ರಪಂಚ ಬದಲಾಗ್ತಾ ಹೋಗುತ್ತೆ. ಅವ್ರಿಗೆ ಗೊತ್ತು ಪ್ರತಿಯೊಂದು ಹೇಗೆ ತಗೊಂಡು ಹೋಗ್ಬೇಕು ಅಂತ. ಸೊ ಅವರ ದೃಷ್ಟಿ ತರಾನೇ ಸೃಷ್ಟಿ ಆಗಿದೆ. ಈಗ ಸಾವಿರಾರು ಮಾಸ್ಟರ್ಸ್, ಲಕ್ಷಾಂತರ ಮಾಸ್ಟರ್ಸ್ ತಯಾರಾಗಿದ್ದಾರೆ ಎಲ್ಲಾ ಕಡೆ. ಅವ್ರು ಕೊಟ್ಟಿರೋ ಸತ್ಯವನ್ನು ಹಿಡ್ಕೊಂಡು ಅದ್ಭುತವಾದ ಜೀವನವನ್ನು ನಡೆಸ್ತಾ ಇದ್ದಾರೆ. ಆ ಜ್ಞಾನವನ್ನು ತಗೊಂಡು ಅವರ ಜೀವನವನ್ನು ಬದಲಾಯಿಸ್ಕೊಂಡಿದ್ದಾರೆ. ಮಾಂಸಾಹಾರಗಳೇ ಆಗಿರೋರು, ಕ್ರೂರತ್ವದಿಂದ ರಾಕ್ಷಸತ್ವದಿಂದ ಇರೋರೆಲ್ಲರೂ ಆ ಮಾನವೀಯತೆಯ ಬೆಳೆದು ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಾರೆ. ಮಾಡ್ತಾ ಇದ್ದಾರೆ, ಅವರಿಗೆ ಅವರು ಸಹಾಯ ಮಾಡ್ಕೊಂಡಿದ್ದಾರೆ, ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಾ ಇದ್ದಾರೆ. ಈಗ
ಅವರ ಸುತ್ತಲೂ ಇಡೀ ಪ್ರಪಂಚದಲ್ಲಿರೋರು. ನೋಡಿ ಅವರ ದೃಷ್ಟಿ ಎಷ್ಟು ಅದ್ಭುತವಾಗಿತ್ತು. ಸೊ ನಮ್ಮ ದೃಷ್ಟಿ ಕೂಡ ರೋಗಗಳ ಮೇಲೆ ಅಲ್ಲ, ಅಜ್ಞಾನದ ಮೇಲೆ ಅಲ್ಲ, ಸರಿ ಅಲ್ಲದ್ದು ಅದರ ಮೇಲೆ ಅಲ್ಲ ಮಾಸ್ಟರ್ಸ್. ನಮಗೆ ಏನು ಬೇಕೋ ಅದರ ಕಡೆ ನಮ್ಮ ದೃಷ್ಟಿ ಇಡೋಣ, ನಮ್ಮ ಸಾಧನೆಯ ಕಡೆ ನಮ್ಮ ದೃಷ್ಟಿ ಇಡೋಣ. ನಾವು ಎಷ್ಟು ನಮ್ಮ ದೃಷ್ಟಿಯನ್ನ ಅದ್ಭುತವಾದ ವಿಷಯಗಳ ಮೇಲೆ ಇಟ್ಕೊಂತೀವೋ ಅಷ್ಟು ನಮ್ಮ ಜೀವನ ಬದಲಾಗುತ್ತೆ, ಅಷ್ಟು ಸೃಷ್ಟಿ ಅದ್ಭುತವಾಗಿ ನಡೆಯುತ್ತೆ. ಯಾವ ಕಡೆ ದೃಷ್ಟಿ ನಾನು ಇಡಬೇಕು ಅನ್ನೋದು ನಮ್ಮ ಚಾಯ್ಸ್. ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ಆ ಫ್ರೀಡಮ್ ಇದೆ ಭೂಮಿ ಮೇಲೆ. ದುರ್ಯೋಧನ ಹೇಳ್ತಾನೆ, ನನಗೆ ಪ್ರತಿಯೊಂದು ಗೊತ್ತು, ಆದ್ರೆ ನನಗೆ ಈ ತಪ್ಪುಗಳು ಮಾಡೋದೇ ಇಷ್ಟ ಆಗ್ತಾ ಇದೆ ಅಂತ. ಚಾಯ್ಸ್ ನಮ್ದೇ. ನಾವು ಈ ಸತ್ಯವನ್ನು ತಗೊಂಡು ನಮ್ಮ ದೃಷ್ಟಿಯನ್ನು ಬದಲಾಯಿಸ್ಕೊಂಡಿದ್ರೆ ನಮ್ಮ ಸೃಷ್ಟಿ ಅಂದ್ರೆ ಕ್ರಿಯೇಷನ್ ಬದಲಾಗುತ್ತೆ. ಇಲ್ಲ ನನ್ನ ದೃಷ್ಟಿ ಹೀಗೆ ಇಟ್ಕೊಂತೀನಿ ಅಂದ್ರೆ ಓಕೆ, ಅದು ಕೂಡ ಚಾಯ್ಸ್ ನಮಗೆ ಇದೆ ಮಾಸ್ಟರ್ಸ್. ಪ್ರತಿಯೊಂದು ಇಲ್ಲಿ ಭೂಮಿ ಮೇಲೆ ಒಂದು ಫ್ರೀ ವಿಲ್ ಇದೆ. ನಾವ್ ಏನಾದ್ರೂ ಮಾಡ್ಬೋದು, ಮಾತಾಡ್ಬೋದು, ಕ್ರಿಯೇಟ್ ಮಾಡ್ಕೋಬಹುದು, ಅಥವಾ ನೆಗೆಟಿವ್ ಆಗಿ ಮಾಡ್ಕೋಬಹುದು, ಅಥವಾ ಪಾಸಿಟಿವ್ ಆಗಿ ಮಾಡ್ಕೋಬಹುದು. ಪ್ರತಿಯೊಂದು ನಮ್ಮ ಕೈಯಲ್ಲಿದೆ. ಸೊ ಈ ಕ್ಷಣ ನೀವು ಅನ್ಕೊಂಡ್ರೆ ನಿಮ್ಮ ದೃಷ್ಟಿಯನ್ನ ಬದಲಾಯಿಸ್ಕೋಬಹುದು. ಒಂದು ಮಹತ್ತರವಾದ ವಿಷಯಗಳ ಮೇಲೆ, ಒಂದು ಸಕಾರಾತ್ಮಕ ವಿಷಯಗಳ ಮೇಲೆ. ನನಗೆ ರೋಗಗಳು ಬಂದ್ಬಿಡುತ್ತೇನೋ, ನನ್ನ ಜೀವನ ಯಾಕೆ ಈ ತರ ಇದೆ ಅಂದ್ರೆ ಖಂಡಿತ ಆ ತರನೇ ಇರುತ್ತೆ. ಯಾವಾಗ್ಲೂ ನಾವು ಬಾಯಿ ತೆರೆದಿದ್ರೆ ನನ್ಗೆ ಈ ರೋಗ ಇದೆ, ಆ ರೋಗ ಇದೆ, ಆ ಕಷ್ಟ ಇದೆ, ಈ ಕಷ್ಟ ಇದೆ, ಈ ತರ ಇದೆ ನನ್ನ ಜೀವನ, ನನ್ನ ಯಜಮಾನ್ರು ಈ ತರ ಇದ್ದಾರೆ, ನನ್ನ ಅಥವಾ ನನ್ನ ಹೆಂಡತಿ ಈ ತರ ಇದ್ದಾರೆ, ನನ್ನ ಮಕ್ಕಳು ಈ ತರ ಇದ್ದಾರೆ. ನಮ್ಮ ದೃಷ್ಟಿ ಎಲ್ಲಿದೆ? ನಮ್ಮ ಶಕ್ತಿ ಅಲ್ಲೇ ಹೋಗ್ತಾ ಇದೆ, ನಮ್ಮ ಸೃಷ್ಟಿ ಹಾಗೇ ನಡೀತಾ ಇದೆ. ಅದನ್ನ ಬಿಟ್ಟು ಸಾಧನೆ ಮಾಡ್ತಾ ನಿಶ್ಶಬ್ದವಾಗಿರೋದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗಿದ್ರೆ ನಮ್ಮಲ್ಲಿ ಅನಾವಶ್ಯಕವಾಗಿರೋದೆಲ್ಲ ಕ್ಲಿಯರ್ ಆಗುತ್ತೆ, ಶಿಥಿಲವಾಗ್ಬಿಡುತ್ತೆ. ಆದ್ರೆ ಅನುಕ್ಷಣ ನಾವು ಆ ಸಾಧನೆಯಲ್ಲಿರ್ಬೇಕು. ಒಬ್ಬೊಬ್ಬರ ದೃಷ್ಟಿ ಹೇಗಿರುತ್ತಂದ್ರೆ ಹೊರಗೆ ಅದ್ಭುತವಾಗಿ ಕಾಣ್ತಾರೆ, ತುಂಬಾ ಪಾಸಿಟಿವ್ ಆಗಿ ಕಾಣ್ತಾರೆ, ಆದ್ರೆ ಅವರ ಒಳಗೆ ದೃಷ್ಟಿ ಸರಿ ಇರೋದಿಲ್ಲ, ಅವರ ಒಳಗೆ ಇರುವ ಗುಣಗಳು ಸರಿ ಇರೋದಿಲ್ಲ. ಮೇಲಕ್ಕೆ ಮಾತ್ರ ಚೆನ್ನಾಗಿ ಕಾಣ್ತಾರೆ, ಒಳ್ಳೊಳ್ಳೆ ಮಾತುಗಳು ಹೇಳ್ತಾರೆ, ಆದ್ರೆ ಒಳಗೆ ಎಲ್ಲ ಸರಿ ಇಲ್ಲದೆ ಇರುತ್ತೆ. ಅದಕ್ಕೆ ಚಿಕ್ಕ ಮಕ್ಕಳು ಹುಟ್ಟಿದಾಗ, ಯಾಕಂದ್ರೆ ಪ್ರತಿಯೊಬ್ಬರ ಒಳಗೆ ಏನಿರುತ್ತೋ ಅವರ ಕಣ್ಣುಗಳ ಮೂಲಕ ಆ ರಸಾಯನ ಅನ್ನೋದು ಉತ್ಪತ್ತಿ ಆಗ್ತಾ ಇರುತ್ತೆ ಮಾಸ್ಟರ್ಸ್. ಹಾಗಾಗಿ ನಮ್ಮ ದೃಷ್ಟಿ ಅನ್ನೋದು ನಾವು ಬದಲಾಯಿಸ್ಕೋಬೇಕು. ಏನ್ ಸರಿ ಇಲ್ಲವೋ, ಈಗ ಒಂದು ಸನ್ನಿವೇಶ ಬಂದಿದೆ, ನಮ್ಮ ಮನೆಗೆ ಯಾರೋ ಮಕ್ಕಳು ಬಂದಿದ್ದಾರೆ, ಅವ್ರೇನೋ ಕೇಳಿದ್ದಾರೆ, ನಮ್ಮ ಮಕ್ಕಳ ಹಾಗೇನೆ ಅವರನ್ನು ಕೂಡ ನಾವು ನೋಡ್ತಾ ಇದ್ದೀವಾ ಇಲ್ವಾ? ಪ್ರತಿ ಕ್ಷಣ ನಮ್ಮನ್ನು ನಾವು ಗಮನಿಸ್ಬೇಕು. ನನ್ನ ದೃಷ್ಟಿ ಹೇಗಿದೆ? ಕೇವಲ ನನ್ನ ಮಕ್ಕಳ ಮೇಲೇನೆ ಇದೆಯಾ, ಅಥವಾ ಬೇರೆ ಮಕ್ಕಳನ್ನು ಕೂಡ ನನ್ನ ಮಕ್ಕಳ ಹಾಗೆ ನಾನು ನೋಡ್ತಾ ಇದ್ದೀನಾ ಇಲ್ವಾ? ಇದೊಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಪ್ರತಿ ಕ್ಷಣ ನಮ್ಮ ಓಕೆ ಸರಿ ಇಲ್ಲ, ಕೇವಲ ನನ್ನ ಮಕ್ಕಳಿಗೆ ಮಾತ್ರ ನಾನು ಕೊಡ್ಬೇಕು ಅನ್ಕೊಂತಾ ಇದ್ದೀನಿ, ಬೇರೆ ಮಕ್ಕಳಿಗೆ ಕೊಡೋದಕ್ಕೆ ಪೂರ್ತಿ ನನ್ನ ಮನಸ್ಸೇ ಬರ್ತಾ ಇಲ್ಲ. ಬದಲಾಯಿಸ್ಕೊಳ್ಳೋಣ, ಈಗ ಸರಿಪಡಿಸ್ಕೊಳ್ಳೋಣ, ಏನೂ ಪರವಾಗಿಲ್ಲ. ಈಗ ಫಸ್ಟ್ ನಾವು ಗಮನಿಸ್ಕೋಬೇಕು, ಈ ಕ್ಷಣದಲ್ಲಿ ಇದ್ದಾಗ ಏನಾಗುತ್ತೆ, ನಮ್ಮಲ್ಲಿ ಏನೇನು ಅನಾವಶ್ಯಕವಾಗಿ ಇದೆಯೋ, ಸರಿ ಅಲ್ಲದ್ದು ಇದೆಯೋ ಅದು ಗೊತ್ತಾಗತ್ತೆ ಫಸ್ಟ್. ಆಗ ಸಾಧನೆ ಮಾಡ್ತಾ ಮಾಡ್ತಾ ಇದು ನನಗೆ ಬೇಡ, ಇಂತಹ ಗುಣ ನನ್ನಲ್ಲಿ ಬೇಡ ಅಂತ ನಾವು ಯಾವಾಗ ಧ್ಯಾನ ಸಾಧನೆ ಮಾಡ್ತೀವೋ ಆ ಉನ್ನತವಾದ ಆ ಹೈಯೆಸ್ಟ್ ಒಂದು ಪವರ್ಫುಲ್ ಎನರ್ಜಿಯಿಂದ ಇದು ಕ್ಲೆನ್ಸ್ ಆಗ್ತಾ 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 ಹೋಗುತ್ತೆ. ಸೊ ಇಲ್ಲಿ ಮುಖ್ಯ ಏನು? ನಮ್ಮ ಸಾಧನೆ. ಸೊ ನಮ್ಮ ದೃಷ್ಟಿ ನಾವು ಬದಲಾಯಿಸ್ಕೋಬೇಕು, ಸರಿಪಡಿಸ್ಕೋಬೇಕು ಅಂದ್ರೆ ಸಾಧನೆ ಮಾಡ್ಬೇಕು. ಒಂದು ಸರಿ ಅಲ್ಲದು ನಮ್ಗೆ ಕಾಣಿಸಿದೆ, ಕಣ್ಮುಚ್ಕೊಳ್ಳಿ, ನನ್ಗೆ ಇದು ಬೇಡ, ನನ್ನಲ್ಲಿ ಒಂದು ಅಸಹ್ಯ ಬರ್ತಾ ಇದೆ ಬೇರೆಯವ್ರನ್ನ ನೋಡಿದ್ರೆ, ನನ್ಗೆ ಬೇಡಪ್ಪ, ಅವರು ಚೆನ್ನಾಗಿರ್ಲಿ ಅಂತ ಕಣ್ಮುಚ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಸಾಧನೆ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಮತ್ತೆ ಮತ್ತೆ ಆ ಸಿಚುವೇಶನ್ಸ್ ಬರ್ತಾ ಇರುತ್ತೆ. ಆಗ ನಾನು ಹೇಗಿದ್ದೀನಿ, ನಾನು ಬದಲಾಗಿದ್ದೀನಾ ಇಲ್ಲ?
ಸೊ ಈ ತರ ಮಾಡ್ಕೊಂತ ಹೋಗಿದ್ರೆ ನಿಮ್ಮ ಒಂದು ದೃಷ್ಟಿ ಅದ್ಭುತವಾದ ವಿಷಯಗಳ ಮೇಲೆ ನೀವು ಇಟ್ಟಿದ್ರೆ, ಒಂದು ಸಕಾರಾತ್ಮಕ ವಿಷಯಗಳ ಮೇಲೆ ಇಟ್ಟಿದ್ರೆ ನಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತೆ ಮಾಸ್ಟರ್ಸ್. ಸೊ ಇವತ್ತಿನಿಂದ ನಮ್ಮ ಒಂದು ದೃಷ್ಟಿಯನ್ನ ಸಕಾರಾತ್ಮಕ ವಿಷಯಗಳ ಮೇಲೆ ಇಡೋಣ. ನಾನು ಯಾವಾಗ್ಲೂ ಖುಷಿಯಾಗಿರ್ಬೇಕು, ಸಕಾರಾತ್ಮಕತೆ ಅಲ್ವಾ. ನನ್ನ ಸುತ್ತಲೂ ಇರೋ ಪರಿಸ್ಥಿತಿ ಹೇಗಿದ್ರು ನಾನು ಅದ್ಭುತವಾಗಿ ಆನಂದವಾಗಿರ್ತೀನಿ. ನನ್ನ ಸುತ್ತಮುತ್ತಲು ಎಷ್ಟು ಗೊಂದಲ ಇದ್ರು, ಎಷ್ಟು ಡಿಸ್ಟರ್ಬೆನ್ಸ್ ಇದ್ರು, ನಾನು ನನ್ನ ಒಳಗೆ ಆನಂದ ಸ್ಥಿತಿಯಲ್ಲಿ ಇರ್ತೀನಿ. ನನ್ನ ಒಂದು ನನಗೆ ಎಷ್ಟು ಆಪರ್ಚುನಿಟಿ ಇದೆಯೋ ಅಷ್ಟು ನಾನು ಬೇರೆಯವ್ರಿಗೆ ಸಹಾಯ ಮಾಡ್ತೀನಿ, ಧ್ಯಾನವನ್ನು ಹೇಳ್ಕೊಡ್ತೀನಿ, ಅಥವಾ ಸೆಷನ್ಸ್ನ ನಾನು ಕೊಡ್ತೀನಿ, ಅಥವಾ ನನ್ನಲ್ಲಿ ತುಂಬಾ ದುಡ್ಡಿದೆ ನಾನು ಇನ್ನೊಬ್ಬರಿಗೆ ಹಂಚ್ತೀನಿ, ಪಿರಮಿಡ್ ಕಟ್ಟೋದಕ್ಕೆ ಕೊಡ್ತೀನಿ, ಅಥವಾ ಒಂದು ಅದ್ಭುತವಾದ ಧ್ಯಾನ ಕಾರ್ಯಕ್ರಮಗಳಿಗೆ ಕೊಡ್ತೀನಿ. ನಾನು ಸೇವೆಯಲ್ಲಿ ಮುಳುಗಿರ್ತೀನಿ. ನನ್ನ ಸಮಯವನ್ನ ಕ್ಷಣ ನಾನು ಯುಟಿಲೈಸ್ ಮಾಡ್ಕೊಂತೀನಿ. ಇವುಗಳ ಕಡೆ ಇಡೋಣ ಮಾಸ್ಟರ್ಸ್ ನಮ್ಮ ಒಂದು ದೃಷ್ಟಿ. ಆಗ ನಮ್ಮ ಸೃಷ್ಟಿ ಕೂಡ ಹಾಗೆ ಆಗತ್ತೆ. ನಿಧಾನವಾಗಿ ನೋಡ್ತಾ ಇದ್ರೆ ನಿಮ್ಮ ಲೈಫ್ ಚೇಂಜ್ ಆಗ್ಬಿಡತ್ತೆ. ಒಳ್ಳೊಳ್ಳೆ ವಿಷಯಗಳು ನಿಮ್ಮ ಜೀವನದೊಳಗೆ ಬರೋದು ಶುರು ಆಗತ್ತೆ. ಯಾವಾಗ್ಲೂ ನೀವು ಖುಷಿಯಾಗಿರ್ತೀರಿ ಒಳಗೆ. ಯಾವಾಗ ಇಲ್ಲಿ ಸರಿ ಇರುತ್ತೋ ನಮ್ಮ ಸುತ್ತಲೂ ಸರಿ ಇರುತ್ತೆ, ಚೇಂಜ್ ಆಗ್ಬಿಡತ್ತೆ. ಎಷ್ಟೇ ಕರ್ಮಗಳಲ್ಲಿ ನಾವು ಇರ್ಲಿ, ಸಿಕ್ಕಾಕೊಂಡಿರ್ಲಿ, ನಿಧಾನವಾಗಿ ನಮ್ಮ ದೃಷ್ಟಿ ಬದಲಾಗಿರೋದ್ರಿಂದ ಪ್ರತಿಯೊಂದು ಬದಲಾಗ್ತಾವ. ಸೊ ನಮ್ಮ ದೃಷ್ಟಿ ಅಂತಾನೆ ನಮ್ಮ ಸೃಷ್ಟಿ ಇರುತ್ತೆ ಮಾಸ್ಟರ್ಸ್. ನಮ್ಮ ದೃಷ್ಟಿ ಎಲ್ಲಿರುತ್ತೋ ಸೃಷ್ಟಿ ಹಾಗೆ ನಡೆಯುತ್ತೆ. ಈಗ ನನಗೆ ನನ್ನ PCSB ಅಲ್ಲಿ ಅದ್ಭುತವಾದ ಮಾಸ್ಟರ್ಸ್ ಧ್ಯಾನ ಹೋಗ್ಬೇಕು, ಪತ್ರಿಜಿ ಅವರ ಒಂದು ಆಶಯದಂತೆ ಧ್ಯಾನ ತಲುಪಬೇಕು, ಪ್ರತಿಯೊಬ್ಬ ಕನ್ನಡಿಗರಿಗೂ ತಲುಪಬೇಕು. ಇದೇ ನನ್ನ ದೃಷ್ಟಿ ಆಗಿರುತ್ತೆ. ಒಳ್ಳೊಳ್ಳೆ ಮಾಸ್ಟರ್ಸ್ ಬಂದು ಇಲ್ಲಿ ಜ್ಞಾನವನ್ನು ಕೊಡ್ಬೇಕು. ಇಲ್ಲಿ ಬಂದಿರೋ ಪ್ರತಿಯೊಬ್ರು ಮಾಸ್ಟರ್ ಆಗಿ ಅವರನ್ನ ಅವರು ಗುರ್ತಿಸ್ಕೋಬೇಕು. ನನ್ನ ದೃಷ್ಟಿ ಹಾಗೆ ಇರುತ್ತೆ. ಸೊ ಹಾಗೇನೆ ಅದ್ಭುತವಾಗಿ ಕ್ರಿಯೇಟ್ ಆಗ್ತಾ ಇದೆ ಪತ್ರಿಜಿ ಅವರ ಒಂದು ಎನರ್ಜೀಸ್ ಮೂಲಕ. ನೋಡಿದ್ರಲ್ವಾ ಎಷ್ಟು ಮಾಸ್ಟರ್ಸ್ ಕ್ರಿಯೇಟ್ ಆಗ್ತಾ ಇದ್ದಾರೆ, ಎಷ್ಟು ಮೆಂಬರ್ಸ್ ಧ್ಯಾನವನ್ನು ಕಲಿತಾ ಇದ್ದಾರೆ, ಮಾಸ್ಟರ್ಸ್ ಆಗ್ತಾ ಇದ್ದಾರೆ, ಸೆಷನ್ಸ್ ಕೊಡ್ತಾ ಇದ್ದಾರೆ, ಅವರ ಜೀವನವನ್ನು ಆನಂದವಾಗಿ ಬದಲಾಯಿಸ್ಕೊಳ್ತಾ ಇದ್ದಾರೆ ದಿನ 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 ದಿನ. ಎಲ್ಲರ ಒಂದು ಸಾಮೂಹಿಕವಾಗಿ ಆ ಒಂದು ದೃಷ್ಟಿ ಧ್ಯಾನ ಕಲಿಸೋದ್ರ ಮೇಲೆ ಇದೆ ಇಲ್ಲಿ ಪ್ರತಿಯೊಬ್ಬರು ಸಾಮೂಹಿಕವಾಗಿ. ಯಾವಾಗ ಸಾಮೂಹಿಕ ಶಕ್ತಿ ಇರುತ್ತೋ ಆ ಸೃಷ್ಟಿ ಅನ್ನೋದು ಬೇಗ ಆಗ್ಬಿಡುತ್ತೆ ಮಾಸ್ಟರ್ಸ್. ನಾವು ಒಬ್ರೇ ಒಂದು ಯೋಚನೆ ಅಥವಾ ಮಾಡಿದ್ರೆ ಅದಕ್ಕೆ ಆ ಶಕ್ತಿ ಬಂದು ಅದು ಒಂದು ರಿಯಾಲಿಟಿಗೆ ಬರೋದಕ್ಕೆ ತುಂಬಾ ಸಮಯ ಆಗತ್ತೆ. ಆದ್ರೆ ಲಕ್ಷಾಂತರ ಜನಕ್ಕೆ ಒಂದೇ ದೃಷ್ಟಿ ಇದ್ರೆ ಆ ಕ್ರಿಯೇಷನ್ ಅನ್ನೋದು ತುಂಬಾ ಅದ್ಭುತವಾಗಿ ಆಗ್ಬಿಡುತ್ತೆ, ಬೇಗ ಬಿಡತ್ತೆ. ಸೊ ಮೊದಲು ಪತ್ರಿಜಿ ಒಬ್ರೇ ಇದ್ರು, ನಂತರ ಲಕ್ಷಾಂತರ ಮಾಸ್ಟರ್ಸ್ ರೆಡಿ ಆಗಿದ್ದಾರೆ. ಲಕ್ಷಾಂತರ ಮಾಸ್ಟರ್ಸ್ ದೃಷ್ಟಿ ಒಂದೇ, ಎಲ್ಲರಿಗೂ ಧ್ಯಾನ ಹೋಗ್ಬೇಕು, ಎಲ್ಲರೂ ಸಸ್ಯಾಹಾರಿಗಳಾಗ್ಬೇಕು, ಪ್ರತಿಯೊಂದು ಪ್ರಾಣಿ ಆನಂದವಾಗಿರ್ಬೇಕು, ಅದೇ ಅವರ ಒಂದು ದೃಷ್ಟಿ ಆಗಿದೆ. ಸೊ ಆಗ ಎಷ್ಟು ಬೇಗ ಇದು ಕ್ರಿಯೇಷನ್ ಆಗ್ಬಿಡ್ತಾ ಇದೆಯೋ ನೀವೇ ನೋಡಿ. ದಿನ ದಿನಕ್ಕೆ ಸಾವಿರಾರು ಮಾಸ್ಟರ್ಸ್ ರೆಡಿ ಆಗ್ತಾ ಇದ್ದಾರೆ, ಅವರ ಜೀವನವನ್ನು ಬದಲಾಯಿಸ್ಕೊಳ್ತಾ ಇದ್ದಾರೆ. ಸೊ ನಾವು ಕೂಡ ಈ ಹಾದಿಯಲ್ಲಿರೋಣ ಮಾಸ್ಟರ್ಸ್. ಈ ಒಂದು ವಿಷಯವನ್ನು ನಾವು ಸಾಧನೆ ಮಾಡೋಣ. ನಾನು ಹೇಗಿದ್ದೇನೆ, ನನ್ನ ಈ ಒಂದು ಸನ್ನಿವೇಶ ಬಂದಾಗ ನನ್ನ ಒಳಗೆ ಯಾವ ತರ ಗುಣಗಳಿದೆ ನಾವು ಗಮನಿಸ್ಕೊಂಡ್ರೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಜೀವನ ಹಾಗೆ ಆಗ್ಬಿಡುತ್ತೆ, ಕಂಪ್ಲೀಟು ಆಗ್ಬಿಡುತ್ತೆ. ನಾವು ಗಮನಿಸ್ಕೋಬೇಕು. ಸೊ ಗಮನಿಸ್ಕೊಳ್ತಾ ಏನು ಸರಿ ಇಲ್ಲವೋ ಅವುಗಳನ್ನ ಸರಿಪಡಿಸ್ಕೊಳ್ತಾ ಹೋಗೋಣ ಮಾಸ್ಟರ್ಸ್. ನಮ್ಮ ದೃಷ್ಟಿ ಅಂತಾನೆ ಸೃಷ್ಟಿ. ನಿಮ್ಮ ದೃಷ್ಟಿ ಸಾಧನೆ ಮೇಲೆ ಇಟ್ಟಿದ್ರ ಅದ್ಭುತವಾದ ಸೃಷ್ಟಿ ಆಗುತ್ತೆ. ಇಲ್ಲ ರೋಗಗಳ ಮೇಲೆ, ಅಜ್ಞಾನದ ಮೇಲೆ, ಕೋಪದ ಮೇಲೆ, ಅಜ್ಞಾನದ ಮೇಲೆ ಇಟ್ಟಿದೀವೋ ಅದೇ ಸೃಷ್ಟಿ ಆಗುತ್ತೆ. ಸೊ ಏನ್ ಬೇಕು ನಾವೇ ಡಿಸೈಡ್ ಮಾಡ್ಕೊಂಡು ಕ್ಷಣ ಕ್ಷಣ ಜಾಗರೂಕತೆಯಲ್ಲಿ ಒಂದು ಅನಾವಶ್ಯಕವಾದ ಯೋಚನೆ ಕೂಡ ಬರಬಾರ್ದು. ನಮ್ಮ ಒಂದು ದೃಷ್ಟಿ ಇಲ್ಲದೆ ಒಂದು ಅನಾವಶ್ಯಕವಾದದ್ದು ಬರಬಾರ್ದು. ಪ್ರಾಕ್ಟೀಸ್ ಮಾಡೋಣ ಇದನ್ನ.
ಸೊ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.